ಹಾಯ್, ಗುಡ್ ಮಾರ್ನಿಂಗ್. ಸೂಪರ್ ಟೇಸ್ಟಿಯಾಗಿ ಹೆಲ್ದಿಯಾಗಿರೋ ಗೋಧಿ ಕಡುಬು ಮತ್ತು ಮೆಂತ್ಯ ಚಟ್ನಿನ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಒಂದು ಬೌಲ್ಗೆ 2ರಿಂದ 3 ಸ್ಪೂನ್ ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಇದರಲ್ಲಿ ಮೆಂತ್ಯ ಮತ್ತು ಉದ್ದಿನ ಬೇಳೆನ ಮುಂಚೆನೇ ನಾವು ಮಿಷಿನ್ಗೆ ಹಾಕಿಸಿ ಇಟ್ಕೊಂಡಿರ್ತೀವಿ. ಸೊ ಇದಕ್ಕೆ ನಾನು ಸ್ವಲ್ಪ ರೈಸ್ನ ಮಿಕ್ಸಿ ಮಾಡಿ ಹಾಕ್ತಾ ಇದ್ದೀನಿ. ಇದು ಹಾಕೋದ್ರಿಂದ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ, ಹಾಗೆ ಸ್ಮೂತ್ ಆಗು ಕೂಡ ಬರುತ್ತೆ. ಸೊ ಇದನ್ನ ಪೇಸ್ಟ್ ಮಾಡಿಬಿಟ್ಟು ನಾನೀಗ ಹಿಟ್ಟಿಗೆ ಹಾಕಿ ಕಲ್ಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಏನಿಲ್ಲ. ಆಲ್ರೆಡಿ ನಾವು ಮಿಕ್ಸಿ ಮಾಡಬೇಕಾದ್ರೇ ಅದನ್ನು ಸ್ವಲ್ಪ ನೀರು ಹಾಕಿರೋದ್ರಿಂದ ಮತ್ತೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನಾವು ಇದನ್ನು ಕಲಸಿಟ್ಕೋಬೇಕಾಗುತ್ತೆ. ಸೊ ನೀಟಾಗಿ ಯಾವುದೇ ಕೂಡ ಗಂಟಿಲ್ದಲೆ ಚೆನ್ನಾಗಿ ನಮ್ಮ ಮನೇಲಿ ಈ ಗೋಧಿ ಕಡುಬು ಅಂದರೆ ಎಲ್ರಿಗೂ ತುಂಬಾ ಫೇವ್ರೇಟು. ಅದರಲ್ಲೂ ತುಪ್ಪದ ಜೊತೆಗಂತೂ ತಪ್ಪದೆ ತಿಂತಾರೆ. ಮೆಂತ್ಯ ಚಟ್ನಿ ಅಷ್ಟೊಂದು ಇಷ್ಟ ಆಗೋಲ್ಲ, ಬಟ್ ನನಗೆ ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಮೆಂತ್ಯ ಚಟ್ನಿ ಇದ್ರೇ ನನಗೆ ಇಷ್ಟ ಆಗೋದು. ಸೊ ಆದ್ದರಿಂದ ನಾನು ಪ್ರತಿ ಸಲ ಇದು ಮಾಡಿದಾಗ ಮೆಂತ್ಯ ಚಟ್ನಿ ಮಾಡ್ತೀನಿ. ಇದು ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಎಸ್ಪೆಷಲಿ ಬಾಣ್ತಿಯವ್ರಿಗೆ ಈ ಆಹಾರನ ಕೊಡ್ತಾರೆ. ಇದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ. ಎಲ್ಲ ವಯಸ್ಸಿನವರು ಕೂಡ ತಿನ್ಬೋದು. ಹಾಗೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಆದಷ್ಟು ಇದನ್ನು ಬಿಸಿಯಾಗಿ ಇದ್ದಾಗ ತಿಂದ್ರೇ ತುಂಬ ಟೇಸ್ಟಾಗಿರುತ್ತೆ. ತಣ್ಣಗಾದ್ಮೇಲೆ ಅಷ್ಟೊಂದು ಟೇಸ್ಟಿ ಆಗಲ್ಲ, ಹಾಗೆ ಸ್ವಲ್ಪ ಅದು ತಿನ್ನೋದಕ್ಕೂ ಅಷ್ಟೊಂದು ಕಂಫರ್ಟಬಲ್ ಅನಿಸಲ್ಲ. ಸೊ ಆದಷ್ಟು ಬಿಸಿ ಬಿಸಿಯಾಗಿದ್ದಾಗ ತಿಂದ್ರೇ ತುಂಬಾ ಚೆನ್ನಾಗಿರುತ್ತೆ. ಈಗ ನೀಟಾಗಿ ನಾದಿಟ್ಕೋಬೇಕು. ನಾವೆಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ಕಡುಬುಗಳು ಬರುತ್ತೆ, ತುಂಬ ಸ್ಮೂತಾಗೂ ಇರುತ್ತೆ. ಆದ್ದರಿಂದ ತುಂಬ ಚೆನ್ನಾಗಿ ನಾದ್ಬಿಟ್ಟು ಮೇಲೆ ಸ್ವಲ್ಪ ಎಣ್ಣೆ ಸವರಿ ಒಂದು 10 to 15 ಮಿನಿಟ್ಸ್ ಬಿಟ್ಟರೆ ಸಾಕು. ತುಂಬ ಹೊತ್ತೇನು ಬಿಡೋ ಅವಶ್ಯಕತೆ ಏನಿಲ್ಲ. ಸೊ ಈ ಥರ ಎಣ್ಣೆ ನೀಟಾಗಿ ಸವರ್ಕೊಂಡು ಒಂದೇನಾದರೂ ಮೇಲ್ಗಡೆ ಮುಚ್ಚಿಬಿಟ್ಟು ಒಂದು 10 to 15 ಮಿನಿಟ್ಸ್ ರೆಸ್ಟ್ ಮಾಡ್ಲಿಕ್ಕೆ ಬಿಟ್ಟರೆ ಸಾಕು. ಈಗ ಇದಕ್ಕೆ ಕಾಂಬಿನೇಷನ್ ಆಗಿ ಮೆಂತ್ಯ ಚಟ್ನಿ ಹೇಗೆ ರೆಡಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಬನ್ನಿ. ಅದಕ್ಕೆ ನಾನು ತೊಗೊಂಡಿದ್ದೀನಿ 2ರಿಂದ 3 ಸ್ಪೂನ್ ಮೆಂತ್ಯ, ಜೀರಿಗೆ, ಒಂದು ಸ್ಪೂನ್ ಜೀರಿಗೆ, 1 ಸ್ಪೂನ್ ಬೆಲ್ಲ, ಹಾಗೆ ಒಂದು ಸ್ವಲ್ಪ ಹುಣಸೆ ಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ನಾನಿಲ್ಲಿ 2ರಿಂದ 3 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಕರ್ಬೇವಿನ ಸೊಪ್ಪು ಮತ್ತು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರ ಇರೋದ್ರಿಂದ 2ರಿಂದ 3 ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ತೊಗೊಂಡಿದ್ದೀನಿ. ಸೊ ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಮಿಕ್ಸಿ ಜಾರ್ಗೆ 1 ಸ್ಪೂನ್ ಜೀರಿಗೆ, ಹಾಗೆ 2ರಿಂದ 3 ಬೆಳ್ಳುಳ್ಳಿ, ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಕಹಿ ಬರೋದಿಲ್ಲ. ಹಾಗೆ ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಕಲ್ಲುಪ್ಪನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಕರ್ಬೇವಿನ ಸೊಪ್ಪನ್ನ ನೀವು ರೋಸ್ಟ್ ಮಾಡಿಬಿಟ್ಟಾದರೂ ಹಾಕ್ಕೋಬೋದು, ಹಾಗೇನೂ ಹಾಕ್ಕೋಬೋದು. ನಾನು ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ನನಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಟೇಸ್ಟ್ ತುಂಬಾ ಇಷ್ಟ, ಆದ್ದರಿಂದ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಕಡಿಮೆ ಹಾಕ್ಕೋಬೋದು. ಹಾಗೆ ಮೆಂತ್ಯ ಕಾಳು, ನೆನೆ ಇಟ್ಟಿದ್ದ ಮೆಂತ್ಯ ಕಾಳನ್ನ ಹಾಕ್ಕೊಂಡು ಮೆಂತ್ಯ ಚಟ್ನಿ ರೆಡಿ. ಸೊ ಇದನ್ನು ತುಪ್ಪ ಮತ್ತು ಕಡುಬಿನ ಜೊತೆ ತಿಂದರೆ ಸಖತ್ ಟೇಸ್ಟಿಯಾಗಿರುತ್ತೆ. ಸೊ ಕಡುಬು ಮಾಡಲಿಕ್ಕೆ ನಾನಿಲ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರಿಟ್ಟಿದ್ದೀನಿ. ಸೊ ಇದು ಸ್ಟೀಮ್ ಆಗಬೇಕಲ್ಲ, ಸ್ಟೀಮಲ್ಲಿ ಬೇಯಿಸ್ಬೇಕಲ್ಲ. ಸೊ ಹಾಗಾಗಿ ನಾನು ನೀರನ್ನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ನಾನು ತೂತಿರೋಂತಹ ಪುಟ್ಟಿ ತೊಗೊಂಡಿದ್ದೀನಿ, ಐ ಮೀನ್ ಪಾತ್ರೆ ತೊಗೊಂಡಿದ್ದೀನಿ. ಅಥವಾ ನೀವು ಇಡ್ಲಿ ಬೇಯಿಸೋವಂಥ ಪ್ಲೇಟ್ ತೊಗೊಂಡ್ರೂ ನಡೆಯುತ್ತೆ. ಇದಕ್ಕೆ ಸ್ವಲ್ಪ ಎಣ್ಣೆ ಸವರಬೇಕು, ಯಾಕೆಂದರೆ ಅದು ಕಡುಬೆಲ್ಲ ಅಂಟ್ಕೋಬಾರ್ದಲ್ವಾ. ಸೊ ಅದಕ್ಕೆ ನಾನು ಎಣ್ಣೆ ಸವರ್ಬಿಟ್ಟು ಅದು ಸ್ಟೀಮ್ ರೆಡಿ ಆಗಲಿಕ್ಕೆ ನಾನು ಮುಚ್ಚಿಡ್ತಾ ಇದ್ದೀನಿ. ಅಷ್ಟೊತ್ತಿಗೆ ನಾವು ಕಡುಬುಗಳನ್ನು ರೆಡಿ ಮಾಡ್ಕೊಳ್ಳೋಣ. ಸೊ ನಾನು ನಾದಿಟ್ಟಿದಂಥ ಹಿಟ್ಟು ಚೆನ್ನಾಗಿ ನೆಂದಿದೆ. ಅದನ್ನು ನೀಟಾಗಿ ಇನ್ನೊಂದ್ಸಲ ಚೆನ್ನಾಗಿ ನಾದ್ಕೊಂಡು ಉಳ್ಳಿಗಳನ್ನು ಮಾಡಿ ಒಂದೊಂದೇ ಕಡುಬುಗಳನ್ನು ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ ಹಿಟ್ಟನ್ನ ಯೂಸ್ ಮಾಡ್ತಾ ಇದ್ದೀನಿ. ಕೆಲವೊಬ್ರು ಆಯಿಲ್ ಯೂಸ್ ಮಾಡ್ತಾರೆ. ನನಗೆ ಹಿಟ್ಟು ಕಂಫರ್ಟಬಲ್ ಅನ್ಸುತ್ತೆ, ನಾನು ಹಾಗಾಗಿ ಹಿಟ್ಟನ್ನೇ ಯೂಸ್ ಮಾಡಿಕೊಂಡು ಕಡುಬುಗಳನ್ನು ಮಾಡ್ತಾ ಇದ್ದೀನಿ. ನೀವು ಇದೇ ಶೇಪಲ್ಲೇ ಮಾಡಬೇಕಂತ ಏನಿಲ್ಲ, ನನಗೂ ಫಸ್ಟಿಗೆ ಬರ್ತಾ ಇರಲಿಲ್ಲ. ಸೊ ಈಗ ಸ್ವಲ್ಪನೇ ಕಲಿತಾ ಇದ್ದೀನಿ. ಆದ್ರಿಂದ ನನಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೋಬೋದು. ಕೆಲವೊಬ್ರು ಉದ್ದುತ್ತಾರೆ ಕೂಡ ಲತ್ತುಡಿಯಿಂದ. ಸೊ ಆ ಥರನೂ ಮಾಡ್ಕೋಬೋದು, ಈ ಥರನೂ ಮಾಡ್ಕೋಬೋದು. ಸೊ ನನಗೆ ಒಂದು ಬ್ಯಾಚ್ಗೆ ನಾನು ಎಷ್ಟು ಸ್ಟೀಮ್ ಮಾಡಲಿಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಕಡುಬುಗಳನ್ನು ಮಾಡಿಕೊಂಡು ಇದನ್ನು ಬೇಯಿಸ್ಕೋಬೇಕಾಗುತ್ತೆ, ಐ ಮೀನ್ ಸ್ಟೀಮ್ ಮಾಡ್ಕೋಬೇಕಾಗುತ್ತೆ. ಸೊ ನಾನು 10ರಿಂದ ಒಂದು 15 ಮಾಡ್ಕೊಂಡಿದ್ದೀನಿ ಒಂದು ಬ್ಯಾಚ್ಗೆ. ಸೊ ನೀವು ಮ್ಯಾಕ್ಸಿಮಮ್ ಒಂದು 15 ಇಡ್ಬೋದು ಈ ಥರ ದೊಡ್ಡ ಪ್ಲೇಟಲ್ಲಾದರೆ. ಸೊ ಇದನ್ನು ನಾವು 10 to 15 ಮಿನಿಟ್ಸ್ ಮ್ಯಾಕ್ಸಿಮಮ್ ನೀವು ಸ್ಟೀಮ್ ಮಾಡಿದರೆ ಸಾಕಾಗುತ್ತೆ. ನೀವು ಚೆಕ್ ಮಾಡಿ ನೋಡ್ಕೋಬೋದು ಬೆಂದಿದೇನೋ ಇಲ್ಲೋ ಅಂತ, ಇಲ್ಲಾಂದರೆ ಮತ್ತೆ ಒಂದು ಸ್ವಲ್ಪ ಬೇಯಿಸ್ಕೋಬೋದು. ಸೊ ಈಗ ನೋಡಿ, ಆಫ್ಟರ್ 10 to 12 to 15 ಮಿನಿಟ್ಸ್ ಇದು ರೆಡಿಯಾಗಿದೆ.
ಸೊ ನಾನು ಇದನ್ನ ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ ಯಾವ ತರ ಬಂದಿದೆ ಅಂತ ಕಡುಬು. ಬಿಸಿ ಬಿಸಿಯಾಗಿದೆ, ನೀವೇ ನೋಡ್ತಾ ಇದ್ದೀರಾ. ಸಖತ್ ಟೇಸ್ಟಿಯಾಗಿರುತ್ತೆ. ತುಪ್ಪ ನಮ್ಮ ಹಸ್ಬೆಂಡ್ ಮತ್ತೆ ನನ್ನ ಮಗ ಯಾವಾಗಲೂ ತುಪ್ಪದ ಜೊತೆನೆ ತಿನ್ನೋದು, ಬಟ್ ನನಗೆ ಮಾತ್ರ ಚಟ್ನಿ ಬೇಕೇ ಬೇಕು. ಸೊ ಹಾಗಾಗಿ ನಾನು ಚಟ್ನಿ ಮತ್ತೆ ತುಪ್ಪ ಹಾಕ್ಕೊಂಡೆ ತಿನ್ನೋದು. ತುಂಬಾನೇ ಚೆನ್ನಾಗಿರುತ್ತೆ, ತುಂಬಾನೇ ಹೆಲ್ತ್ ಬೆನಿಫಿಟ್ ಇದೆ. ನೀವು ಒಂದ್ಸಲ ಟ್ರೈ ಮಾಡಿ, ಹೇಗಿದೆ ಅಂತ ತಿಳಿಸ್ಕೊಡಿ. ಥ್ಯಾಂಕ್ ಯು.